ಇಡೀ ದೇಶದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ಮಹಾ ಚುನಾವಣೆ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸಾಕಷ್ಟು ರೀತಿಯ ತಂತ್ರ ಪ್ರತಿತಂತ್ರವನ್ನ ಹೂಡಲಾಗ್ತಾ ಇದೆ. ರಾಜಕೀಯ ಅಂದ್ರೆ ಹಾಗೆ, ಚುನಾವಣೆ ಅಂದ್ರೆ ಹಾಗೆ. ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅಂದ್ರೆ ಅಲ್ಲಿ ತಂತ್ರ ಪ್ರತಿತಂತ್ರ ಇಲ್ಲ ಅಂತ ಅಂದ್ರೆ ಗೆಲ್ಲುವಂತಹ ಸೂಚನೆ ಇರೋದಿಲ್ಲ. ಈಗ ಇಡೀ ದೇಶದಲ್ಲೇ ಭಾರಿ ಸದ್ದು ಮಾಡ್ತಾ ಇರುವಂತದ್ದು ಮಹಾರಾಷ್ಟ್ರ ಚುನಾವಣೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಶ್ರೀಮಂತ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಶ್ರೀಮಂತ ಅಭ್ಯರ್ಥಿಗಳ ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ತಂತ್ರ ಪ್ರತಿತಂತ್ರಗಳನ್ನ ಇಲ್ಲಿ ರೂಪಿಸಲಾಗ್ತಾ ಇದೆ. ಪರಾಕ್ಷ ಅತ್ಯಂತ ಶ್ರೀಮಂತ ಅಭ್ಯರ್ಥಿಯಾಗಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ. ಪರಾಕ್ಷ ಘಾಟ್ಕೋಪರ್ ಪೂರ್ವ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತದ್ದು. 500 ಕೋಟಿ ಇದ್ದಂತಹ ಆಸ್ತಿ 5 ವರ್ಷದಲ್ಲಿ 3,000 ಕೋಟಿಗೂ ಹೆಚ್ಚಾಗಿದೆ. ಈ ಅಭ್ಯರ್ಥಿಯ ಹೆಂಡತಿಯ ಆಸ್ತಿಯೇ 1,000 ಕೋಟಿಗೂ ಹೆಚ್ಚಾಗಿರುವಂತದ್ದು. ಒಟ್ಟಾರೆಯಾಗಿ ಮಹಾವಿಧಾನಸಭಾ ಚುನಾವಣೆಯಲ್ಲೇ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಅನ್ನುವಂತಹ ಹೆಗ್ಗಳಿಕೆ ಈಗ ಪರಾಕ್ಷಗೆ ಸಿಕ್ಕಿರುವಂತದ್ದು. ಕೇವಲ 5 ವರ್ಷದಲ್ಲಿ ಇಷ್ಟು ಸಾವಿರವನ್ನ ಗಳಿಸಿದ್ರ ಶಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ.